ನಾನು ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ಅಲ್ಲಿ ಓದ್ತಾ ಇರೋದು. ಸೊ ಇವ್ರು ಹೇಳ್ತಿದ್ದಾರೆ, ಇನ್ನು ನಮ್ಮ ಕಾಲೇಜ್ ಮುಂದಗಡೆ ಒಂದು ಕ್ಯಾಂಪಸ್ ಇದೆ, ಅದರಲ್ಲಿ ತುಂಬಾ ಚೆನ್ನಾಗಿ ಪರಿಸರ ಬೆಳೆದಿದೆ, ಎಷ್ಟೋ ದೊಡ್ಡ ದೊಡ್ಡ ಮರಗಳೆಲ್ಲ ಇದಾವೆ. ಇವ್ರು ನೋಡಿದ್ರೆ ಅದನ್ನ ಕಡ್ದು ಮಹಿಳಾ ಕಾಲೇಜ್ ಕಟ್ಬೇಕು ಅಂತ ಬಂದಿದ್ದಾರೆ. ನಾವು ಅವ್ರಿಗೆ ಕಾಲೇಜ್ ಕಟ್ಬೇಡಿ ಅಂತ ಹೇಳಿ ವಿರುದ್ಧ ಮಾಡ್ತಾ ಇಲ್ಲ, ಆದ್ರೆ ಅವ್ರಿಗೆ ದುರ್ಗದಲ್ಲಿ ಈಗ ತುಂಬಾ ಜಾಗಗಳಿದಾವೆ, ಸರ್ಕಾರಿ ಜಾಗಗಳು ತುಂಬಾನೇ ಇದಾವೆ. ಸೊ ಅವ್ರಿಗೆ ಅದನ್ನ ಕೊಟ್ಬಿಟ್ಟು ನಮ್ಗೆ ನಮ್ಮ ಕಾಲೇಜ್ ಕ್ಯಾಂಪಸ್ ನ ಉಳಿಸ್ಕೊಡಿ ಅಂತ ಕೇಳ್ತೀವಿ. ನಮ್ಗೆ ಈಗ ಆಲ್ರೆಡಿ ಅರ್ಧ ಬಿಲ್ಡಿಂಗ್ ಅಲ್ಲಿ ಕೇಂದ್ರ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಫುಲ್ ತಗೊಂಡಿದ್ದಾರೆ. ನಮ್ಗೆ ಇವಾಗ ಇರೋದ್ರೆ ಅರ್ಧ ಬಿಲ್ಡಿಂಗ್ ಅಷ್ಟೇ. ಸೊ ಕ್ಲಾಸಸ್ ಕೂಡ ನಮಗೆ ಅಷ್ಟು ಕರೆಕ್ಟ್ ಆಗಿ ಕೇಳಕ್ ಆಗಲ್ಲ. ಇವಾಗ ಅವ್ರೇನ ಕಟ್ಟಡ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಬರೋ ಡಿಸ್ಟರ್ಬೆನ್ಸ್ ಗೆ ನಮಗೆ ಕ್ಲಾಸ್ ಕೇಳಕ್ಕೂ ಆಗಲ್ಲ, ನಮ್ಗೆ ಮತ್ತೆ ಸೆಮ್ಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಈ ಮನವಿನ ನಾವು ಒಪ್ಕೊಂಡ್ಬಿಟ್ಟು ನಮ್ಗೆ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಟ್ಟು ನಮ್ಗೆ ನಮ್ ಕಾಲೇಜ್ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಅಕಸ್ಮಾತ್ ಅವ್ರ ಏನಾದ್ರು ಅದಕ್ಕಿನ್ನ ಅವ್ರೇನು ರಿಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳೆಲ್ಲ ಇನ್ನೂ ಜೋರಾಗಿ ಇದ್ ಮಾಡ್ಬೇಕಾಗತ್ತೆ, ಪ್ರತಿಭಟನೆ ಮಾಡ್ಬೇಕಾಗತ್ತೆ. ನನ್ನ ಹೆಸರು ಯಶಸ್ವಿನಿ ಅಂತ.